ಕತೆಗಳ ಮೂಲಕ ಇಂಗ್ಲಿಷ್ ಕಲಿಯೋಣ. ಕತೆಗಳನ್ನು ಕೇಳೋದು ಮಾತ್ರ ಅಲ್ಲ, ಈ ವಿಡಿಯೋದಲ್ಲಿ ಬರತಕ್ಕಂತಹ ಕೆಲವು ಇಂಗ್ಲಿಷ್ ಪದಗಳನ್ನು ಕೂಡ ಕಲಿಯಿರಿ. ಇಂಗ್ಲಿಷ್ ಪದಗಳ ಕನ್ನಡ ಅರ್ಥವನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಇವತ್ತಿನ ಕಥೆಯ ಹೆಸರು ಎ ಪೌಂಡ್ ಆಫ್ ಬಟರ್. ಪೌಂಡ್ ಅಂದರೆ ಈಗ ನಮ್ಮಲ್ಲಿ ಕೆಜಿ ಅಂತ ಹೇಳ್ತೇವಲ್ಲ, 1 kg 2 kg. ಹಾಗೆಯೇ ಬೇರೆ ಕೆಲವು ಫಾರಿನ್ ಕಂಟ್ರಿಗಳಲ್ಲಿ ಪೌಂಡನ್ನು ಬಳಸ್ತಾರೆ. ಅಳತೆ ಮಾಡಲು ಪೌಂಡನ್ನು ಬಳಸ್ತಾರೆ. ನಾವಿಲ್ಲಿ 1 ಕಿಲೋಗ್ರಾಮ್ ಅಂತ ಹೇಳ್ತೇವೆ, ಅವರು ಅಲ್ಲಿ 1 ಪೌಂಡ್ ಎಂದು ಹೇಳ್ತಾರೆ. ಸೊ ಇಲ್ಲಿ ಅವರು ಪೌಂಡ್ ಅಂತ ಯೂಸ್ ಮಾಡಿದ್ದಾರೆ. ಎ ಪೌಂಡ್ ಆಫ್ ಬಟರ್ ಅಂದರೆ ಬೆಣ್ಣೆ. 1 ಪೌಂಡ್ ಬೆಣ್ಣೆ. ದೇರ್ ವಾಸ್ ಎ ಫಾರ್ಮರ್. ಅಲ್ಲೊಬ್ಬ ರೈತ ಇದ್ದ. ಹೂ ಸೋಲ್ಡ್ ಎ ಪೌಂಡ್ ಆಫ್ ಬಟರ್ ಟು ಎ ಬೇಕರ್. ಬೇಕರಿಯವನಿಗೆ ಈ ರೈತ 1 ಪೌಂಡ್ ಬೆಣ್ಣೆಯನ್ನು ಮಾರುತ್ತಿದ್ದನು. ಒನ್ ಡೇ, ಒಂದು ದಿನ, ದಿ ಬೇಕರ್ ಡಿಸೈಡೆಡ್, ಬೇಕರಿಯವ ತೀರ್ಮಾನಿಸಿದ, ಟು ವೇಟ್ ದಿ ಬಟರ್, ಬೆಣ್ಣೆಯನ್ನು ತೂಗಲು, ಬೆಣ್ಣೆಯ ತೂಕವನ್ನು ನೋಡಲು, ಟು ಸಿ ಇಫ್ ಹಿ ವಾಸ್ ಗೆಟಿಂಗ್ ದಿ ರೈಟ್ ಅಮೌಂಟ್. ಟು ಸಿ ನೋಡಲು, ಇಫ್ ಹಿ ವಾಸ್ ಗೆಟಿಂಗ್ ದಿ ರೈಟ್ ಅಮೌಂಟ್ ಅಂದರೆ ಸರಿಯಾದ ತೂಕದ ಬೆಣ್ಣೆ ಇವನಿಗೆ ಸಿಕ್ತಿದೆಯಾ ಎಂದು ನೋಡಲು ಬೆಣ್ಣೆಯನ್ನು ತೂಕ ಮಾಡಲು ತೀರ್ಮಾನಿಸಿದ. ವಿಚ್ ಹಿ ವಾಸಂಟ್. ಅವನಿಗೆ ಸಿಕ್ತಿದ್ದ ಬೆಣ್ಣೆಯ ತೂಕ ಕರೆಕ್ಟ್ ಇರಲಿಲ್ಲ. ಆಂಗ್ರಿ ಅಬೌಟ್ ದಿಸ್. ಇದರ ಬಗ್ಗೆ ಅವನಿಗೆ ಕೋಪ ಬಂತು. ಹಿ ಟುಕ್ ದಿ ಫಾರ್ಮರ್ ಟು ಕೋರ್ಟ್. ಅವನು ರೈತನನ್ನು ಕೋರ್ಟಿಗೆ ಕರೆದುಕೊಂಡು ಹೋದ. ದಿ ಜಡ್ಜ್ ಆಸ್ಕ್ಡ್ ದಿ ಫಾರ್ಮರ್. ನ್ಯಾಯಾಧೀಶರು ರೈತನಲ್ಲಿ ಕೇಳಿದ್ರು, ಇಫ್ ಹಿ ವಾಸ್ ಯೂಸಿಂಗ್ ಎನಿ ಮೆಷರ್ ಟು ವೇಟ್ ದಿ ಬಟರ್. ಬೆಣ್ಣೆಯನ್ನು ತೂಕ ಮಾಡಲು ಯಾವುದಾದರೂ ಅಳತೆಯನ್ನು ಬಳಸುತ್ತಿದ್ದೀರಾ ಎಂದು ನ್ಯಾಯಾಧೀಶರು ರೈತನನ್ನು ಕೇಳಿದರು. ದಿ ಫಾರ್ಮರ್ ರಿಪ್ಲೈಡ್. ರೈತ ಉತ್ತರಿಸಿದ, ಹಾನರ್, ಐ ಆಮ್ ಪ್ರಿಮಿಟಿವ್. ಹಾನರ್ ಅಂದರೆ ಗೌರವ. ಈಗ ನಾವು ಹೇಳ್ತೇವಲ್ಲ, ಗೌರವಾನ್ವಿತ, ಹಾನರೇಬಲ್ ಅಂದರೆ ಇಂಗ್ಲಿಷ್ನಲ್ಲಿ ಇದು ಒಂದು ಗೌರವ ಸೂಚಿಸುವ ಒಂದು ಪದ. ಐ ಆಮ್ ಪ್ರಿಮಿಟಿವ್, ನಾನು ಪ್ರಾಚೀನ, ನಾನು ಹಳೆಯ ಮನುಷ್ಯ. ಐ ಡೋಂಟ್ ಹ್ಯಾವ್ ಎ ಪ್ರಾಪರ್ ಮೆಷರ್. ನನ್ನ ಬಳಿ ಸರಿಯಾದ ಅಳತೆ ಇಲ್ಲ, ಅಂದರೆ ನನ್ನ ಬಳಿ ಸರಿಯಾಗಿ ತೂಕ ಮಾಡುವ ವಸ್ತು ಇಲ್ಲ. ಬಟ್ ಐ ಡೂ ಹ್ಯಾವ್ ಎ ಸ್ಕೇಲ್. ಆದರೆ ನನ್ನ ಬಳಿ ಒಂದು ಅಳತೆ ಮಾಡುವ ಸ್ಕೇಲ್ ಇದೆ. ದಿ ಜಡ್ಜ್ ಆಸ್ಕ್ಡ್. ನ್ಯಾಯಾಧೀಶರು ಕೇಳಿದ್ರು, ಹೌ ಡು ಯು ವೇಟ್ ದಿ ಬಟರ್. ನೀವು ಬೆಣ್ಣೆಯನ್ನು ಹೇಗೆ ತೂಗುತ್ತೀರಿ? ದಿ ಫಾರ್ಮರ್ ರಿಪ್ಲೈಡ್. ರೈತ ಉತ್ತರಿಸಿದ, ಯುವರ್ ಹಾನರ್, ಗೌರವಾನ್ವಿತ ನ್ಯಾಯಾಧೀಶರೇ, ಲಾಂಗ್ ಬಿಫೋರ್ ದಿ ಬೇಕರ್ ಸ್ಟಾರ್ಟೆಡ್ ಬೈಯಿಂಗ್ ಬಟರ್ ಫ್ರಮ್ ಮೀ. ಲಾಂಗ್ ಬಿಫೋರ್, ಹಲವಾರು ಕಾಲಗಳ ಹಿಂದೆ, ದಿ ಬೇಕರ್ ಸ್ಟಾರ್ಟೆಡ್, ಬೇಕರಿಯವ ಶುರು ಮಾಡಿದ, ಬೈಯಿಂಗ್ ಬಟರ್ ಫ್ರಮ್ ಮೀ, ನನ್ನಿಂದ ಬೆಣ್ಣೆಯನ್ನು ಖರೀದಿಸಲು. ಐ ಹ್ಯಾವ್ ಬೀನ್ ಬೈಯಿಂಗ್ ಎ ಪೌಂಡ್ ಆಫ್ ಬ್ರೆಡ್ ಫ್ರಮ್ ಹಿಮ್. ನಾನು ಅವನಿಂದ 1 ಪೌಂಡ್ ಬ್ರೆಡ್ ಅನ್ನು ಖರೀದಿಸುತ್ತಿದ್ದೆ. ಎವ್ರಿ ಡೇ ವೆನ್ ದಿ ಬೇಕರ್ ಬ್ರಿಂಗ್ಸ್ ದಿ ಬ್ರೆಡ್. ಪ್ರತಿದಿನ ಬೇಕರಿಯವ ಬ್ರೆಡ್ ಅನ್ನು ತಂದಾಗ, ಐ ಪುಟ್ ಇಟ್ ಆನ್ ಎ ಸ್ಕೇಲ್. ನಾನು ಅದನ್ನು ಸ್ಕೇಲ್ನಲ್ಲಿ ಇಡುತ್ತಿದ್ದೆ. ಆ್ಯಂಡ್ ಮತ್ತು ಗಿವ್ ಹಿಮ್ ದಿ ಸೇಮ್ ವೇಟ್ ಇನ್ ಬಟರ್. ಬೆಣ್ಣೆಯಲ್ಲಿ ಅದೇ ತೂಕವನ್ನು ನೀಡುತ್ತೇನೆ. ಅಂದರೆ ಪ್ರತಿದಿನ ಬೇಕರಿಯವ ಬ್ರೆಡ್ ಅನ್ನು ತಂದಾಗ ಅದನ್ನು ತಕ್ಕಡಿಯಲ್ಲಿಟ್ಟು ಅಷ್ಟೇ ಪ್ರಮಾಣದ ಬೆಣ್ಣೆಯನ್ನು ಕೊಡ್ತಿದ್ದ. ಇಫ್ ಎನಿವನ್ ಈಸ್ ಟು ಬಿ ಬ್ಲೇಮ್ಡ್. ಯಾರನ್ನಾದರೂ ದೂಷಿಸಬೇಕಾದರೆ, ಇಟ್ ಈಸ್ ದಿ ಬೇಕರ್. ಅದು ಬೇಕರಿಯವ. ಯಾರನ್ನಾದರೂ ದೂಷಿಸಬೇಕಾದರೆ ಅದು ಬೇಕರಿಯವನನ್ನೇ ದೂಷಿಸಬೇಕು. ಮೋರಲ್ ಆಫ್ ದಿ ಸ್ಟೋರಿ. ಕಥೆಯ ನೀತಿ. ಇನ್ ಲೈಫ್, ಜೀವನದಲ್ಲಿ,
ಯು ಗೆಟ್ ವಾಟ್ ಯು ಗಿವ್. ನೀವು ಕೊಟ್ಟದ್ದನ್ನು ನೀವು ಪಡಿತೀರಿ. ನೀವು ಏನು ಕೊಡ್ತೀರೋ ಅದನ್ನೇ ನೀವು ಪಡಿತೀರಿ. ಡೋಂಟ್ ಟ್ರೈ ಟು ಚೀಟ್ ಅದರ್ಸ್. ಇತರರನ್ನು ಮೋಸಗೊಳಿಸಲು ಪ್ರಯತ್ನಿಸಬೇಡಿ.